ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಧಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾ ಗೌಡ. ಎಸ್, ಇವತ್ತು ಜಸ್ಟ್ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಇದು ನಮ್ಮ ಗಂಡನ ಮನೇಲಿ ವ್ಲಾಗ್ ಮಾಡ್ತಾ ಇರೋದು. ಜಸ್ಟ್ ನನ್ನ ರುಟೀನ್ ಏನಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇವತ್ತು ಸ್ಪೆಷಲ್ ಏನೂ ಇಲ್ಲ. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಅದೇ ಸ್ಪೆಷಲ್. ಸೊ ನಾವು ಊಟ ಆದಮೇಲೆ ಒಂದೊಂದು ಸರಿ ಟೀ ಅಥವಾ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮ ಮನೇಲಿ ಯಾರೂ ಟೀ ಕುಡಿಯೋಲ್ಲ. ನಾನೊಬ್ಬಳೇ ಕಾಫಿ ಟೀ ಎರಡೂ ಕುಡಿಯೋದು. ಅವರೆಲ್ಲರೂ ಬರೀ ಕಾಫಿ ಮಾತ್ರನೇ ಕುಡಿಯೋದು. ಸೊ ಹಾಗಾಗಿ ನಾವು ಜಾಸ್ತಿ ಕಾಫಿ ಮಾತ್ರನೇ ಮಾಡೋದು. ಮನೇಲಿ ಕಾಫಿ ಮಾತ್ರನೇ ಮಾಡೋದು. ನನಗೆ ಬೇಕು ಅನಿಸ್ದಾಗ ಮಾತ್ರ ನಾನು ಟೀ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ಎಲ್ಲರಿಗೂ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಮನೇಲಿ ನಾನು ರೂಟೀನ್ ವ್ಲಾಗ್ ಯಾವತ್ತೂ ಶೇರ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನು ಗೊತ್ತಾ, ಸ್ಪೆಷಲು ಫಿಶ್ ತಿನ್ನಬೇಕಂತ ಅನಿಸ್ತು ಅದಕ್ಕೆ ನಮ್ಮ ಹಸ್ಬೆಂಡ್ಗೆ. ಸೊ ಅವ್ರು ಅಪರೂಪಕ್ಕೆ ಬರೋದ್ರಿಂದ ನಮ್ಮ ಮನೇಲಿ ಹೆಂಗೆ ಅಂದರೆ, ಅವ್ರು ಏನೇ ಕೇಳಿದ್ರು ಅವ್ರಿಗೆ ಇಷ್ಟ ಆಗಿರೋಂಥದ್ದೇ ಡೈಲಿ ಮಾಡೋದು. ಅವ್ರು ಡೈಲಿ ಏನೇನು ಕೇಳ್ತಾರೋ ಅದನ್ನು ಮಾಡಿಕೊಡ್ತಾ ಇರೋದಷ್ಟೇ. ಸೊ ಇವತ್ತು ಫಿಶ್ ಕೇಳಿದ್ದಾರೆ. ಪ್ರತಿದಿನ ಫಿಶ್ ಬರ್ತಾಯಿತ್ತು, ಇವತ್ತೇ ಬಂದಿಲ್ಲ. ಅದಕ್ಕೋಸ್ಕರ ಇವರಿಗಂತಲೇ ಫಿಶ್ ತರಿಸ್ತಾ ಇದ್ದೀವಿ. ಫೋನ್ ಮಾಡಿ ಹಿರಿಯೂರಿಂದ ನಾಪಿ ತರಿಸಿದ್ದು. ಹಿರಿಯೂರಿಂದ ಫೋನ್ ಮಾಡಿ ಫಿಶ್ ತರಿಸ್ತಾ ಇರೋದು. ಪಾಪ ನೋಡಿ, ಅವ್ರು ನಮಗೋಸ್ಕರನೇ ತರ್ತಾ ಇದ್ದಾರೆ. ಸೊ ಅಷ್ಟೇ, ಇವತ್ತು ಫಿಶ್ ಫ್ರೈ ಮಾಡಬೇಕು. ನೆಕ್ಸ್ಟು ಕಾಫಿ ಎಲ್ಲ ಕೊಡ್ತಾಯಿದ್ದೆ. ಫಿಶ್ ಬೇರೆ ತಂದಿರಲ್ಲ. ಅಂಕಲ್ಗೂ ಕಾಫಿ ಕೊಡೋಣ ಅಂತ ಹೋದರೆ ಅವರು ಹೊರಟೋಗ್ಬಿಟ್ಟಿದ್ರು. ಸೊ ನಮ್ಮ ಮಾವ ಇಲ್ಲೆಲ್ಲ ಮೀನು ಕ್ಲೀನ್ ಮಾಡ್ತಾಯಿದ್ದಾರೆ. ಇವರಿಗೆ ಮೊದಲಿಂದನೂ ಮೀನೆಲ್ಲ ಕ್ಲೀನ್ ಮಾಡೋದೆಲ್ಲ ಗೊತ್ತು. ಚೆನ್ನಾಗಿ ಬೇಗ ಕ್ಲೀನ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಬರಲ್ಲ. ಅಂದರೆ ನಮ್ಮ ಮನೇಲಿ ನಮ್ಮಪ್ಪ ಅವರು ಅಷ್ಟು ಕ್ಲೀನ್ ಮಾಡಲ್ಲ. ಅದಕ್ಕೆ ತುಂಬ ಪೇಷನ್ಸ್ ಬೇಕು ಮೀನು ಎಲ್ಲ ಕ್ಲೀನ್ ಮಾಡಬೇಕಂದ್ರೆ. ಸೊ ನೋಡಿ, ಇದು 5 kg ಇದೆ, 6 kg ಫಿಶ್ ತರಿಸಿದ್ದೀವಿ ಇವತ್ತು. ಇದರಲ್ಲಿ ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು, ಸ್ವಲ್ಪ ಫ್ರೈ ಮಾಡಬೇಕು. ನಮ್ಮ ಅವಂಗೆ ಸಾಂಬಾರು ಇಷ್ಟ. ಅವ್ರಿಗೆ ಫ್ರೈಗಿಂತ ಸಾಂಬಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವರು ಯಾಕಂದರೆ ಚಿಕನ್ ಏನೂ ತಿನ್ನಲ್ಲ. ತಿಂದರೆ ಮಟನ್ನು ಇಲ್ಲ ಮೀನು ಸಾಂಬಾರು ಎರಡೇ ತಿನ್ನೋದು. ನಮ್ಮ ಮನೆಯವ್ರಿಗೂ ಮೀನು ಸಾಂಬಾರು ಇಷ್ಟ. ನಮಗೆ ಮೀನು ಸಾಂಬಾರು ನನಗೆ ಯಾವತ್ತೂ ಇಷ್ಟ ಆಗೋಲ್ಲ. ತಿಂದರೆ ಫಿಶ್ ಫ್ರೈ ಮಾತ್ರನೇ ತಿನ್ನೋದು. ನೋಡಿ, ಅಷ್ಟರಲ್ಲಿ ನಮ್ಮ ಅತ್ತೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ನೆಕ್ಸ್ಟು ಏಲಕ್ಕಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದಾರೆ. ಮೇಯ್ನ್ ಇಂಪಾರ್ಟೆಂಟು ಫಿಶ್ಗೆ ಹುಣಸೆಹಣ್ಣನ್ನ ಸ್ವಲ್ಪ ಹೆಚ್ಚಾಗಿಯೇ ನೆನೆಸ್ಕೊಂಡು ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ ಮುಂಚೆನೇ. ಯಾಕಂದರೆ ಇದಕ್ಕೆ ತುಂಬ ಇಂಪಾರ್ಟೆಂಟು ಹುಣಸೆಹಣ್ಣು. ನಾನು ಯಾವತ್ತೂ ಫಿಶ್ ಸಾಂಬಾರು ಯಾವತ್ತೂ ಮಾಡಿಲ್ಲ. ನನಗದು ಇಷ್ಟನೂ ಆಗೋಲ್ಲ. ಸೊ ಇವತ್ತೇ ನನ್ನ ಮತ್ತೆ ನೋಡ್ತಾ ಇರೋದು. ಅಂದರೆ ಹೆಂಗೆ ಮಾಡ್ತಾರೆ, ಏನೇನೆಲ್ಲ ಹಾಕ್ತಾರೆ ಇಂಗ್ರೀಡಿಯೆಂಟ್ಸ್ ಅಂತ. ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಫಿಶ್ ಸಾಂಬಾರು. ಯಾಕಂದರೆ ಅವ್ರಿಗೆ ಯಾವಾಗಲೂ ಮಾಡ್ತಾಯಿರ್ತಾರೆ. ಸೊ ಚೆನ್ನಾಗಿ ಮಾಡ್ತಾರೆ. ನಮ್ಮ ತವ್ರ ಮನೇಲಿ ಹೆಂಗೆ ಅಂದರೆ, ಫಿಶ್ಶು ಎಲ್ಲ ಮಾಡೋದು ಸ್ವಲ್ಪ ಅಪರೂಪ. ಅಂದರೆ ಸೀಸನ್ ಟೈಮಾಗ ಮಾತ್ರನೇ ನಾವು ಜಾಸ್ತಿ ಮಾಡೋದು. ಬಟ್ ಇಲ್ಲೇ ಹೆಂಗೆ ಅಂದರೆ, ಆವಾಗವಾಗ ವಾರದಲ್ಲಿ ತೊಗೊಂಡು ಬರ್ತಾಯಿರ್ತಾರೆ ಯಾವಾಗ್ಲೂ. ಸೊ ಇಲ್ಲಿ ಜಾಸ್ತಿ ಮಾಡ್ತಾನೆ ಇರ್ತಾರೆ. ನಾನು ಕೂಡ ಇಲ್ಲಿ ನೆಕ್ಸ್ಟು ಫಿಶ್ ಫ್ರೈ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ ನಾನು ರುಬ್ಕೊಂಡಿರೋದು. ಇದಕ್ಕೆ ಯಾವುದೇ ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತೇನೆ ರುಬ್ಕೋಬೇಕು. ಯಾಕಂದರೆ ಫಿಶ್ ಫ್ರೈ ನಾವು ನೀರು ಹಾಕದೇ ಇದ್ರೂ ನೀರು ಬಿಟ್ಕೊಳ್ಳುತ್ತೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ. ಅದಕ್ಕೋಸ್ಕರ ಆದಷ್ಟು ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಇವಾಗ ಇಲ್ಲಿ ಫಿಶ್ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಏನು ರುಬ್ಬಿದ್ನಲ್ವ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಅದಿಷ್ಟು ಹಾಕ್ಕೊಂಡು ಇದಕ್ಕೆ ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಾರ್ನ್ಫ್ಲೋರ್ ಹಾಕ್ಕೋಬೋದು. ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಫಿಶ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ನಮಗೆ ಅಂದರೆ 6 kg ಇತ್ತು. ಅದರಲ್ಲಿ ಆಲ್ಮೋಸ್ಟ್ ಒಂದು 3.5 kg ಅಷ್ಟು ಫ್ರೈ ಮಾಡಿದ್ದೀವಿ. ಸೊ ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಒಂದು 2.5 ಅಷ್ಟು 2.5 ಪ್ಯಾಕ್ ಅಷ್ಟು ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು 2 ಎಗ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೆಕ್ಸ್ಟು ಸ್ವಲ್ಪ ಇದ್ದರೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ಅಷ್ಟೇ. ಜಸ್ಟ್ ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು. ಲಾಸ್ಟಿಗೆ ಇದಕ್ಕೆ
ಮೇಥಿ ಸೊಪ್ಪು ಹಾಕ್ಕೋಬೇಕು. ನಿಂಬೆಹಣ್ಣು ಜಾಸ್ತಿ ಹಾಕಬೇಕು. ನಾನಿಲ್ಲೊಂದು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಎಕ್ಸ್ಟ್ರಾ ನಿಮಗೆ ಬೇಕು ಅಂದರೆ ನಾನು ರುಬ್ಕೋಬೇಕಾದ್ರೇ ನಾನು ಮರ್ತಿದ್ದೆ, ಚಕ್ಕೆ, ಲವಂಗ, ಮೆಣಸು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟು ನಿಮಗೆ ಖಾರದ ಪುಡಿ ಬೇಕು ಅಂದರೆ ಎಕ್ಸ್ಟ್ರಾ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು. ನಾನು ಆ್ಯಡ್ ಮಾಡಿದ್ದೀನಿ, ನಾನು ಮರ್ತೆ ಮುಂಚೆನೇ ಹೇಳೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ನೀವು ಫಿಶ್ ಫ್ರೈ ಮಾಡಬೇಕಾದ್ರೇ ನಾವು ಹೆಚ್ಚಿನದಾಗಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಹಾಕಬೇಕು. ಯಾಕಂದರೆ ಫಿಶ್ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ, ಏನಾದರೂ ಟೇಸ್ಟು ಖಾರ ಆಗಲಿ ಉಪ್ಪಾಗಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸ್ವಲ್ಪ ಸ್ಟ್ರಾಂಗಾಗೇ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಹಾಕಿ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀರು ಹಾಕ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾಕಂದರೆ ನಾವು ಆಲ್ರೆಡಿ 2 ಎಗ್ ಯೂಸ್ ಮಾಡ್ತಾಯಿದ್ದೀವಿ, ಸೊ ಅದೇ ಸಾಕಾಗುತ್ತೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನೂ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ನಾವು 2 ಹಾಕಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಥರ ಆಗಿದೆ, ಸ್ವಲ್ಪ ತೆಳುವಾಗಿದೆ. ನೋಡಿ ಇಷ್ಟು ಆಗಬಾರ್ದು, ಸ್ವಲ್ಪ ಇನ್ನೂ ತಿಕ್ಕಾಗಿರಬೇಕು. ನಮ್ಮ ಕನ್ಸಿಸ್ಟೆನ್ಸಿ ಇನ್ನೂ ತಿಕ್ಕಾಗಿದ್ದರೆ ನಾವು ಅಂದರೆ ಮ್ಯಾರಿನೇಟ್ ಮಾಡಿದಾಗ ಅದು ಚೆನ್ನಾಗಿ ಹತ್ತುತ್ತೆ ಫಿಶ್ಗೆಲ್ಲ. ನೋಡಿ ಇವಾಗ ನಾನು ಈ ಫ್ರೈಗೆ ಏನೆಲ್ಲ ತೊಗೊಂಡಿದ್ವಲ್ಲ, ಒಂದಷ್ಟು ಫ್ರೈನ ಅಂದರೆ ಫಿಶ್ನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಿ. ಮತ್ತು ಅದನ್ನು ಏನು ಮಾಡಿದ್ವಿ, ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಡ್ರೈ ಮಾಡಿದ್ದೀವಿ. ಯಾಕಂದರೆ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ನಾವು ಮಸಾಲೆ ಏನು ಹಾಕ್ತೀವಲ್ಲ ಅದೆಲ್ಲ ಚೆನ್ನಾಗಿ ಅಂಟುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀವಿ. ಒಂದಷ್ಟು ಪೀಸು ಬೇರೆ ಥರನೇ ಬೇರೆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇವಾಗ ರೆಡಿ ಮಾಡ್ಕೊಂಡಿರೋಂಥ ಮಸಾಲೆನ ನಾನು ಫಿಶ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾವು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಬೇಕು, ಚೆನ್ನಾಗಿ ಅಂಟ್ಕೋಬೇಕು. ಮಸಾಲೆ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಹೋಗೋ ಥರ ಚೆನ್ನಾಗಿ ಹಚ್ಚಬೇಕು ಮಸಾಲೆನ. ಸೊ ಇವಾಗ ನಾನು ಫಸ್ಟು ಒಂದು ಮೀನಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆಲ್ಲ ಹಾಕ್ತಾಯಿದ್ದೀನಿ ಮಸಾಲೆನ. ಇದೆಲ್ಲ ಬಿಸಿಲಲ್ಲಿ ಮುಂಚೆನೇ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಮಸಾಲೆ ಅದು ಅಂಟ್ಕೊಳ್ಳಿ ಅಂತ. ಫಸ್ಟ್ ಇದಕ್ಕೆಲ್ಲ ಚೆನ್ನಾಗಿ ಫಿಲ್ ಮಾಡಬೇಕು. ನಮ್ಮ ಖಾರ ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು. ಕೆಲವೊಬ್ಬರು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡು ಖಾರದ ಪುಡಿ ಜಾಸ್ತಿ ಹಾಕ್ತಾರೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ತೊಗೊಂಡು ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಸೊ ಅವ್ರವ್ರಿಗೆ ಇಷ್ಟ ಬಂದಿರ್ತಾರೆ, ಅವ್ರು ಮಾಡ್ಕೋತಾರೆ. ನಾನಿವಾಗ ಎಲ್ಲ ನಮಗೆ 3.5 kg ತೊಗೊಂಡಿದ್ದೀವಲ್ಲ ಫಿಶ್ಶು, ಅದಿಷ್ಟಕ್ಕೂ ಮಸಾಲೆ ಹಾಕ್ತಾಯಿದ್ದೀನಿ. ನಾವು ಹಚ್ಚಿರೋಂಥ ಮಸಾಲೆ ಅದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಫಿಶ್ ಫ್ರೈ. ನೀವು ತಿಂದಿದ್ದೀರೋ ಇಲ್ವೋ, ತಿಂದಿಲ್ದರಿಗೆ ಗೊತ್ತಿರಲ್ಲ, ಬಟ್ ನನಗೆ ಮಾತ್ರ ಫಿಶ್ ಫ್ರೈ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಫಿಶ್ ಫ್ರೈ. ಬಟ್ ಫಿಶ್ ಸಾಂಬಾರು ಯಾರೂ ಇಷ್ಟಪಡಲ್ಲ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವನಿಗೆ ಜಾಸ್ತಿ ಇಷ್ಟ, ಅಷ್ಟೇ ಬಿಟ್ಟರೆ ಬೇರೆ ಯಾರೂ ಅಷ್ಟು ಇಷ್ಟಪಡಲ್ಲ. ನೋಡಿ ಇನ್ನೂ ಮಿಕ್ಕಿರೋ ಪೀಸುಗಳನ್ನು ಅಂದರೆ ಮಿಕ್ಕಿರೋ ಅಂಥ ಫಿಶ್ನ ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಆ ಥರನೂ ಇರಲಿ ಈ ಥರನೂ ಇರಲಿ, ಯಾವ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡೋಣ ಅಂತ ಈ ಥರ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ಯಾವಾಗಲೂ ಇದೇ ಥರ ಕಟ್ ಮಾಡ್ಕೊಳ್ಳೋದು. ನೋಡಿ ಇಷ್ಟು ಖಾರನ ಇಷ್ಟು ಮಸಾಲೆನ ಕೈಯಲ್ಲೇ ಹಚ್ತಾ ಇದ್ದೀನಿ. ತುಂಬಾ ಉರಿ ಬರುತ್ತೆ ಆಮೇಲೆ. ಇವಾಗ ಉರಿ ಕಾಣಿಸಲ್ಲ, ಬಟ್ ಆಮೇಲೆ ಉರಿ ಕಾಣಿಸುತ್ತೆ, ತುಂಬ ಉರಿತಾ ಇರುತ್ತೆ ಆಮೇಲೆ ಮಸಾಲೆ. ಯಾಕಂದರೆ ಹಸಿಮೆಣ್ಸಿಕಾಯಿ ಬೇರೆ ಹಾಕಿದ್ದೀನಲ್ವ, ಸೊ ತುಂಬಾ ಉರಿತಾ ಇರುತ್ತೆ. ಮಸಾಲೆ ಎಲ್ಲ ಹಚ್ಚಿದಾದ್ಮೇಲೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 hours ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಾಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಸೊ ಫ್ರೈ ಮಾಡಿದಾಗ ಅಷ್ಟು ಟೇಸ್ಟ್ ಬರಲ್ಲ. ನಾವು ಅದಕ್ಕೋಸ್ಕರನೇ ಫಸ್ಟ್ ಇದಕ್ಕೆಲ್ಲ ಮಸಾಲೆ ಹಚ್ಬಿಟ್ಟು ಇದನ್ನು ಫ್ರಿಜ್ ಒಳಗಡೆ ಸುಮಾರು ಒಂದು 2 3 hour ಫ್ರಿಜ್ಜಲ್ಲಿ ಇಡಬೇಕು. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ನಮ್ಮ ಮನೆಯವರಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅವರು ಸ್ವೀಟು ಇಷ್ಟನೇ ಪಡಲ್ಲ, ಡೈಲಿ ನಾನ್ ವೆಜ್ ಮಾಡಿದ್ರು ತಿಂತಾರೆ. ಬಟ್ ಏನಂದರೆ ಒಂದು ಟೈಮ್ ಬಿಟ್ಟು ಇನ್ನೊಂದು ಟೈಮ್ಗಿಟ್ಟರೆ ಡೈಲಿ ನಾನ್ ವೆಜ್ ತಿಂತಾರೆ. ಇವಾಗ ಎಲ್ರಿಗೂ ಆಲ್ಮೋಸ್ಟ್ ನಾನ್ ವೆಜ್ ಅಂದ್ರೇ ಇಷ್ಟ ಇರುತ್ತೆ, ಸ್ವೀಟ್ ಯಾರೂ ಅಷ್ಟೊಂದು ಇಷ್ಟಪಡಲ್ಲ. ನಮ್ಮ ಮನೆಯವರಿಗೆ ಅವ್ರು ಬಂದರು ಅಂದರೆ ಊರಿಗೆ ಬಂದರು ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಇದ್ದೇ ಇರುತ್ತೆ. ಒನ್ ಡೇ ಚಿಕನ್, ಒನ್ ಡೇ ಮಟನ್, ಒನ್ ಡೇ ಫಿಶ್, ಈ ಥರ ಇದ್ದೇ ಇರುತ್ತೆ. ನೋಡಿ ನಾವಿವಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮ ಅತ್ತೆಯವರು ಮೀನು ಸಾಂಬಾರು ಕೂಡ ರೆಡಿಯಾಗಿತ್ತು. ಇವಾಗ ಊಟ ಮಾಡ್ತಾಯಿದ್ವಿ. ಇವಾಗ ನಾನು ಫಿಶ್ ಫ್ರೈ ಮಾಡಿಲ್ಲ, ಯಾಕಂದರೆ ಫ್ರೈ ಮಾಡಿದ್ರೆ ಸಾಂಬಾರು ಯಾರೂ ತಿನ್ನಲ್ಲ. ಸೊ ಅದು ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಚೇಂಜಸ್ ಅನಿಸುತ್ತೆ. ಅಷ್ಟು ಸಾಂಬಾರು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಫ್ರೈನ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಇನ್ನೂ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ.
ಸೊ ಊಟ ಎಲ್ಲ ಮುಗೀತು ಇವಾಗ. ರೀ ಸಾಂಬಾರು ಚೆನ್ನಾಗಿದೆಯಾ? ಸಖತ್ತಾಗಿತ್ತಮ್ಮ, ತುಂಬ ಚೆನ್ನಾಗಿತ್ತು. ನಿಮ್ಮ ಅಮ್ಮನೇ ಮಾಡಿರೋದು. ಸೂಪರ್ ಆಗಿತ್ತು. ಸೂಪರ್ ಆಯ್ತಾ? ನಿಮ್ಗೆ ಯಾಕೆ ಮೀನು ಸಾಂಬಾರು ಇಷ್ಟ? ಫ್ರೈ ತಿನ್ನಲ್ಲ? ನಾವು ಗೊತ್ತಿಲ್ಲ, ನಾವು ಮುಂಚೆಯಿಂದನೂ ಅದೇ ತಿಂತೀವಿ. ಫ್ರೈನ ತಿಂತೀರತ್ತಾನೆ? ಫ್ರೈ ತಿಂತೀವಿ, ಬಟ್ ಮನೇಲಿ ಮಾಡೋದು ಮೀನು ಸಾಂಬಾರೇ ತುಂಬ ಇಷ್ಟ. ಯಾಕೆಂದ್ರೆ ನಮ್ಗೆ ಆಗಲೇ ಅಭ್ಯಾಸ ಆಗೋಗಿದೆ. ಮನೇಲಿ ನಾವು ಫಿಶ್ ಸಾಂಬಾರೇ ಮಾಡ್ತೀವಿ ಜಾಸ್ತಿ. ಸೊ ಮನೆಗೆ ಬಂದ್ವಿ ಅಂದರೆ ಅದು ಮೈಂಡ್ ಸೆಟ್ಟು ಚೇಂಜ್ ಆಗಲ್ಲ. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಅಂದರೆ ನಾವು ಯಾವತ್ತೂ ಸಾಂಬಾರು ಮಾಡಲ್ಲ. ನಮ್ಮಪ್ಪ ನಮ್ಮನೇಲಿ ಯಾರೂ ಸಾಂಬಾರು ತಿನ್ನಲ್ಲ. ನಮ್ಮ ಅಪ್ಪ ತಿನ್ನಲ್ಲ, ನಮ್ಮಮ್ಮ ತಿನ್ನಲ್ಲ, ನಮ್ಮ ಅಕ್ಕ, ನಮ್ಮ ಭಾವ, ನಾನು ಯಾರೂ ತಿನ್ನಲ್ಲ. ಮುಂಚೆಯಿಂದನೂ ಫ್ರೈ ಮಾಡೇ ರೂಢಿ. ಸೊ ಹಾಗಾಗಿ ನಮಗೆ ಸಾಂಬಾರು ಅಷ್ಟು ಹೋಗಲ್ಲ. ಅದೊಂಥರ ಹುಣಸೆ ಹುಳಿ ಥರ ಇರುತ್ತೆ ಅಂತ ಇಷ್ಟ ಆಗಲ್ಲ. ಹೌದು, ಅದಂಗೆ ಅದು ಪ್ರಾಕ್ಟೀಸ್ ಆಗೋಗಿರುತ್ತೆ, ನಮಗೆ ಅಭ್ಯಾಸ ಆಗೋಗಿರುತ್ತಲ್ಲ, ಹಾಗಾಗಿ ಅನ್ಸುತ್ತೆ. ಈಗ ಇನ್ಮೇಲೆ ಇಲ್ಲಿ ಬಂದಿದೆಯಲ್ಲ ಅರಡಿ ಕಡೆಗೆ, ಸೊ ನೀನು ಇನ್ಮೇಲೆ ಫಿಶ್ ಸಾಂಬಾರು ತಿನ್ನೋದನ್ನ ಕಲಿತೀನಿ. ಇಲ್ಲ ರೀ, ನನಗೆ ಇಷ್ಟ ಆಗಲ್ಲ. ಆದರೂ ಇವತ್ತೊಂದು ಸ್ವಲ್ಪ ತಿನ್ನಲ್ಲ, ಒಂದು ಸ್ವಲ್ಪ ಓಕೆ. ಹೋಗ್ತಾ 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 ದಿನ ಅಭ್ಯಾಸ ಆಗುತ್ತೆ. ಏನಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಓಕೆ ತಿಂದೆ. ಚಿಕ್ಕವರಲ್ಲಿ ತಿಂತಿದ್ವಿ ನಾವು, ಹಿರಿಯೂರಲ್ಲಿದ್ವಲ್ಲ, ಆವಾಗ ನಮ್ಮ ದೊಡ್ಡಪ್ಪ ತಂದು ತಿನ್ಸೋರು ಮಕ್ಕಳಿಗೆ ಒಳ್ಳೇದು ಅಂತ. ಅವಾಗ ಊಟ ಮಾಡ್ತಾ ಇದ್ದೆ. ಅವಾಗ ಏನು ಚಿಕ್ಕ ಹುಡುಗರು ತಲೆಗೆ ಒಳ್ಳೇದು, ಕಿವಿಗೆ ಒಳ್ಳೇದು, ಮೂಗಿಗೆ ಒಳ್ಳೇದು ಅಂತೆಲ್ಲ ಹೇಳೋರು. ಹೌದು, ಹಂಗಾಗಿ ತಿಂತಾ ಇದ್ವಿ. ಅಷ್ಟು ಬಿಟ್ಟರೆ ಮತ್ತೆ ಆಮೇಲೆ ಏನು ತಿಂದಿಲ್ಲ. ಬುದ್ಧಿ ಬಂದಮೇಲೇನು ಸಾಂಬಾರು ಎಂದು ತಿಂದಿಲ್ಲ. ಬುದ್ಧಿ ಯಾವಾಗ ಬಂತು? ಬುದ್ಧಿ ಯಾವಾಗ ನಮಗೆ ನೆನಪಿನ ಶಕ್ತಿ ಯಾವಾಗ ಅಂದರೆ ನಮ್ಗೆ ಎಷ್ಟು ನೆನಪಿರುತ್ತಲ್ಲ ನಾವು ತಿಂದಿಲ್ಲ. ಹೌದು, ಹಂಗೆ. ಹೌದು. ಸೊ ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಫಸ್ಟ್ ಏನದು ಎಲ್ಲ ಎತ್ತಿಡಬೇಕು. ಆ್ಯಸ್ ಯೂಶುವಲ್ ಮನೆ ಕೆಲಸ, ನೆಲ ತೊಳೆಯೋದಲ್ಲ, ಎತ್ತಿಡೋದು, ತೊಳೆಯೋದು, ಪಾತ್ರೆ ತೊಳೆಯೋದು. ಅದರಲ್ಲೂ ನಾನ್ ವೆಜ್ ಏನಾದರೂ ಮಾಡಿದ್ರೆ ನಾವು ಮುಟ್ಕೊಂಡಿರೋ ಪಾತ್ರೆ ಎಲ್ಲ ತೊಳಿಲೇಬೇಕು. ಇಲ್ಲ ಫಿಶ್ ಅಂತೂ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಎಲ್ಲನೂ ತೊಳಿಬೇಕು, ಕ್ಲೀನ್ ಮಾಡಬೇಕು. ಉಂಡಿದ ತಕ್ಷಣ ಇದು ಮಾಡಿಲ್ಲ ಅಂದರೆ ಮತ್ತೆ ಸೋಂಬೇರಿ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಫಸ್ಟ್ ನಾವು ಊಟ ಆದಮೇಲೆ ಇದನ್ನೆಲ್ಲ ಮುಗಿಸ್ಕೋತೀವಿ. ಮತ್ತು ಈಗ ಸಂಜೆ ಆಗಿತ್ತು, ಅದಕ್ಕೋಸ್ಕರ ಇವಾಗ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಯಾಕಂದರೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟು ತುಂಬ ಹೊತ್ತಾಯ್ತಲ್ಲ. ಸೊ ಇವಾಗ ಚೆನ್ನಾಗಿ ಅದಕ್ಕೆ ಮಸಾಲೆ ಎಲ್ಲ ಅಂಟಿರುತ್ತೆ. ಅದಕ್ಕೋಸ್ಕರ ಇವಾಗ ಸಂಜೆ ನಾವು ಸ್ನ್ಯಾಕ್ಸ್ ಥರ ತಿಂದಂಗೂ ಆಗುತ್ತೆ ಅಂತ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಕೆಲವರು ಎಣ್ಣೆಲೂ ಫ್ರೈ ಮಾಡ್ತಾರೆ, ಇಲ್ಲ ಈ ಥರ ಪ್ಯಾನ್ ಮೇಲಿಟ್ಟು ಫ್ರೈ ಮಾಡ್ಕೋತಾರೆ. ಸೊ ಅವ್ರವ್ರ ಇಷ್ಟ. ನಾನು 2 ಥರನೂ ಮಾಡ್ತೀನಿ. ಯಾವಾಗ ಯಾವ ಥರ ಮಾಡಬೇಕು ಅಂತ ಅನಿಸುತ್ತೋ ಆ ಥರ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾವು ಸಂಜೆ ನಮ್ಮ ತವ್ರ ಮನೆಗೆ ಹೊರಟ್ವಿ, ನಾನು ನಮ್ಮ ಹಸ್ಬೆಂಡು. ಯಾಕಂದರೆ ಅವ್ರು ಬಂದಾಗಿಂದ ನಾವು ತವ್ರ ಮನೆಗೆ ಇನ್ನೂ ನಮ್ಮ ಮನೆಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಅಲ್ಲೂ ಒಂದು 2 ಡೇಸ್ ಇದ್ದು ಬರೋಣ ಅಂತ ಹೊರಟಿದ್ದೀವಿ. ಸಂಜೆ ಆಗಿತ್ತು. ಸೊ ನಾವು ಬರೋ ದಾರಿಲೇ ನಮ್ಮ ಹೊಲ ಇರೋದು, ಅಂದರೆ ನಮ್ಮ ಊರಿಗೆ ಹೋಗೋ ದಾರಿಲೇ ನಮ್ಮ ಹೊಲ ಇರೋದು. ಹಾಗೆ ಹೊಲದ ಹತ್ರ ಕೂಡ ಹೋಗೋಣ ಅಂತ ಬಂದ್ವಿ ಎಲ್ರೂ. ಪ್ರತಿ ಎಷ್ಟು ಸರಿ ಹೋದ್ರೂ ಹೊಲಕ್ಕೆ ಮಾತ್ರ ಬೇಜಾರಾಗಲ್ಲ. ಯಾವಾಗ ಹೋದ್ರೂ ಅಲ್ಲಿ ಸಂಜೆ ಟೈಮ್ ಹೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟು ಬಿಸಿಲಿರಲ್ಲ, ಚೆನ್ನಾಗಿರುತ್ತೆ. ಏನೋ ಒಂಥರ ಹೊಲದ ಹತ್ರ ಹೋದ್ರೇ ಏನೋ ಒಂಥರ ನೆಮ್ಮದಿ. ಸೊ ಅದಕ್ಕೋಸ್ಕರ ಹೋಗಿ ಒಂದು ರೌಂಡ್ ನಾವು ಯಾವಾಗ ಹೋದ್ರೂ ಅಷ್ಟೇ ಒಂದು ರೌಂಡ್ ಫುಲ್ಲು ಹೊಲ ಎಲ್ಲ ಸುತ್ತಿ ಮನೆಗೆ ಹೋಗ್ತೀವಿ. ಸೊ ಅದೇ ರೀತಿ ಇವತ್ತು ಕೂಡ ಫುಲ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಏನಾದರೂ ಗಿಡಕ್ಕೆ ನೀರು ಹೋಗ್ತಿದೆಯೋ ಇಲ್ವೋ ಅಂತ ಎಲ್ಲ ಗಿಡನೂ ಚೆಕ್ ಮಾಡಲ್ಲ. ನಾವು ಜಸ್ಟ್ ಹಂಗೆ ಹೋಗ್ತಾ ಇರಬೇಕಾದ್ರೆ ನಡ್ಕೊಂಡು ಹೋಗ್ತಾಯಿದ್ರೆ ಅಕ್ಕಪಕ್ಕ ಇರೋ ಗಿಡಗಳನ್ನು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಇಲ್ಲಿ ನಾವು ಮಾಡೋವಂಥ ಕೆಲಸ ಏನೂ ಇಲ್ಲ. ಆ ಥರ ಇದ್ರೂ ನಮ್ಮ ಮಾವನೇ ಎಲ್ಲ ಮಾಡ್ಕೋತಾರೆ. ಏನು ಮಾಡೋಕ್ಕೂ ಬಿಡಲ್ಲ ಯಾರಿಗೂ. ಸೊ ಅವರೇ ಎಲ್ಲ ದಿನ ಡೈಲಿ ಮಾಡ್ಕೋತಾ ಇರ್ತಾರೆ ಚಿಕ್ಕದಾಗಿ. ಸೊ ಮತ್ತೆ ಏನಪ್ಪ ಅಂದರೆ ನನಗೆ ಸಡನ್ನಾಗಿ ಯಾಕೋ ಹುಷಾರಿಲ್ದಂಗೆ ಆಯಿತು. ಅದು ಯಾವ ರೀತಿ ಸ್ಟಾರ್ಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಫಸ್ಟು ಸ್ವಲ್ಪ ಹೊಟ್ಟೆ ನೋವು ಬಂದಂಗೆ ಆಯಿತು, ಅಂದರೆ ಗ್ಯಾಸ್ಟ್ರಿಕ್ಕಿಗೆ ಅಂತ ಗೊತ್ತಿರಲಿಲ್ಲ. ಸೊ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಅದು ಒಂದು ಮಾಡೋಕ್ಕೋಗಿ ಇನ್ನೊಂದು ಆಯಿತು ಅನ್ನೋ ಥರನೇ ಅಂತ ಹೇಳ್ಬೋದು. ಯಾಕಂದರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಆದಮೇಲೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ನಾನು ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಂಡ್ರೆ ಮತ್ತು ಸಂಜೆ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು. ನನಗೆ ಹೊಲ್ದ ಹತ್ರ ಹೋಗಿ ಅದಿಷ್ಟು ಓಡಾಡಿಕೊಂಡು ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲೇ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ, ಸಡನ್ನಾಗಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ಲು ಸುಸ್ತಾಗ್ತಿದೆ, ಹೊಟ್ಟೆ ಎಲ್ಲ ಭಾರ ಅಂತ ಅನಿಸ್ತಾಯಿತ್ತು. ಸಂಜೆ ನೋಡಿ ಅದು ಹೇಳೋಕ್ಕೆ ಆಗ್ತಾಯಿಲ್ಲ. ಹೋಗ್ತಾ ಸ್ವಲ್ಪ ಜಾಸ್ತಿನೇ ಅನಿಸ್ತಾಯಿತ್ತು. ಫುಲ್ಲು ಸುಸ್ತಾಗ್ತಾಯಿತ್ತು ನನಗೆ ಹೇಗೆ ಅಂದರೆ ಕೆಲವೊಂದು ಟೈಮು ಇವಾಗ ಸಂಜೆ ಟೈಮು ನೈಟ್ ಟೈಮು ಜ್ವರ ಬಂದರೆ
ಟ್ಯಾಬ್ಲೆಟ್ ತೊಗೊಂಡ್ರೆ ಮತ್ತೆ ಬೆಳಗ್ಗೆ ಇರಲ್ಲ. ಸೊ ಅದಕ್ಕೆ ಒಂದೊಂದು ಸರಿ ಹೆಂಗೆ ಆಗುತ್ತೆ ಅಂದರೆ ಅದು ನಿಜಾನೋ ಇಲ್ಲ ಸುಳ್ಳೋ ಗೊತ್ತೇ ಆಗಲ್ಲ ನನಗೆ ಅಂದರೆ ಕಾಯಿಲೆ ಬಂದಾಗ. ಯಾಕಂದರೆ ನೈಟ್ ಟೈಮ್ ಫುಲ್ಲು ಏನೋ ಜಾಸ್ತಿ ಆಗಿಬಿಟ್ಟಿದೆ ಅನ್ನೋ ಥರ ಎದ್ಬಿಡ್ತೀನಿ. ಸ್ವಲ್ಪ ಹುಷಾರಾದಮೇಲೆ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ಬಿಡ್ತೀನಿ. ಅವಾಗ ನನಗೆ ಎಲ್ಲರೂ ನೋಡಿದವ್ರಿಗೆ ಹಂಗೆ ಅನಿಸುತ್ತೆ, ಇವಳಿಗೆ ನಿಜವಾಗೂ ಜ್ವರ ಬಂದಿತ್ತೋ ಇಲ್ವೋ ಅನ್ನೋ ಥರ. ಯಾಕಂದರೆ ನನಗೆ ಯಾವಾಗಲೂ ಅದೇ ಥರ ಆಗುತ್ತೆ. ನೈಟ್ ಬಂದರೆ ನಂಗೆ ಜ್ವರ ನೈಟ್ ಟೈಮೇ ಬರೋದು. ಸೊ ಸಂಜೆ ನಮ್ಮ ಮನೆಗೆ ಬರೋ ಅಷ್ಟರಲ್ಲೇ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ. ವಾಮಿಟ್ ಕೂಡ ಆಯಿತು. ಅಂದರೆ ಗ್ಯಾಸ್ಟ್ರಿಕ್ಕಿಗಾಯಿತು, ಏನಕ್ಕೋ ಗೊತ್ತಿಲ್ಲ, ವಾಮಿಟ್ ಆಯಿತು. ವಾಮಿಟ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಜ್ವರ ಸ್ಟಾರ್ಟ್ ಆಯಿತು ನನಗೆ. ಸೊ ಅದೇ ರೀತಿ ಆಯಿತು ಈ ಸರಿ ಕೂಡ. ಅಂದರೆ ನೈಟು ಫುಲ್ ಜ್ವರ ಬಂದಿತ್ತು, ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಹುಷಾರಾಗಿಬಿಟ್ಟಿದ್ದೆ. ನಮ್ಮ ಮನೆಯವ್ರು ಕೂಡ ಹಂಗೆ ಅಂತ ಇದ್ದರು, ಇದೇನೇ ನೈಟ್ ನೋಡಿದ್ರೆ ಅಷ್ಟು ಜ್ವರ ಇತ್ತು, ಇವಾಗ ನೋಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿದ್ಯಾ ಅಂತ. ಸೊ ಆವಾಗಲೇ ನನಗೆ ಅನಿಸುತ್ತೆ ನಿಜವಾಗೂ ಜ್ವರ ಬಂದಿತ್ತು, ನಿಜನೋ ಸುಳ್ಳು ಅಂತ ಅನಿಸ್ತಾ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಅಷ್ಟೇ ನಾವು ಹೊಲ ಎಲ್ಲ ಸುತ್ತಾಡಿಕೊಂಡು ನಮ್ಮೂರಿಗೆ ಹೊರಟ್ವಿ. ಸೊ ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.